ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಟೆರೇಸ್ ಗಾರ್ಡನ್. ತುಂಬ ದಿವಸ ಆದಮೇಲೆ ಗಾರ್ಡನ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ನೋಡಿ, ಮಳೆ ಬಂದ ಮೇಲೆ ಎಷ್ಟು ಚೆನ್ನಾಗಾಗಿದೆ ಅಂತ ಗಿಡಗಳು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ಹಾಗೆಯೇ ಫುಲ್ಲು ನೋಡಿ ಹಚ್ಚ ಹಸಿರಾಗಿ ಬೆಳ್ಕೊಳ್ತಾ ಇದೆ. ನೋಡಿ, ಇಲ್ಲಿ ಈ ಕಡೆನೂ ತುಂಬ ಗಿಡಗಳನ್ನು ಇಟ್ಟಿದ್ದೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ನಾನು ಯಾವಾಗಲೂ ನಿಮಗೆ ಕಂಪ್ಲೀಟ್ ವಿಡಿಯೋ ತೋರಿಸ್ತಾ ಇಲ್ಲ, ಯಾಕಂದರೆ ಯಾವುದೆಲ್ಲ ಹೂಗಳು ಅರಳ್ತಾ ಇತ್ತು ಅದರ ಅಪ್ಡೇಟ್ಸ್ ಮಾತ್ರ ಕೊಡ್ತಾ ಇದ್ದೆ. ಸೊ ಇಲ್ಲಿ ನೋಡಿ, ಈ ಕಡೆ ಸ್ವಲ್ಪ ಇಂಡೋರ್ ಪ್ಲಾಂಟ್ಸನ್ನು ಇಟ್ಟಿದ್ದೀನಿ. ಈ ಗಿಡದ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಇದರ ಹೆಸರು ಫಿಲೋಡೆಂಡ್ರಾನ್ ಅಂತ. ತುಂಬ ಬೇಗನೆ ಬೆಳ್ಕೊಳ್ಳುತ್ತೆ. ಸೂರ್ಯನ ಬೆಳಕು ತಾಗಿದ ತಕ್ಷಣ ತುಂಬ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಹಾಗೆಯೇ ಕಲರ್ ಕೂಡ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ ನೋಡಿ, ಮಾನ್ಸ್ಟೆರಾ, ಇದೊಂದು ಚಿಕ್ಕ ಕಟಿಂಗ್ ಹಾಕಿರೋದು ಚೆನ್ನಾಗಿ ಬರ್ತಾ ಇದೆ. ಹಾಗೆಯೇ ಒಂದಷ್ಟು ಸ್ನೇಕ್ ಪ್ಲಾಂಟ್ಸ್, ಹಾಸ್ಟರ್ ಪ್ಲಾಂಟ್ಸ್, ಮನಿ ಪ್ಲಾಂಟ್ಸ್, ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕಿಟ್ಟಿದ್ದೇನೆ. ಸೊ ಇದು ಚೆನ್ನಾಗಿ ಗ್ರೋತ್ ಆದಮೇಲೆ, ಗಿಡಗಳು ದೊಡ್ಡದಾದ್ಮೇಲೆ ಬೇರೆ ಪಾಟಿಗೆ ಟ್ರಾನ್ಸ್ಫರ್ ಮಾಡ್ಕೊಡ್ಬೋದು ಅಂತ ಹಾಗೆ ಇಟ್ಟಿದ್ದೀನಿ. ಹಾಗೆಯೇ ಮನಿ ಪ್ಲಾಂಟ್ ನೋಡಿ, ಎಲ್ಲ ಕಡೆ ಹಾಗೆಯೇ ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕಿಟ್ಟಿದ್ದೀನಿ. ಇದು ನೋಡಿ ಕೋಲಿಯಸ್ ಗಿಡ ಇದ್ರೆ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ಇದು ಬರೀ ಶೋ ಪ್ಲಾಂಟ್ ಅಷ್ಟೇ, ನೋಡೋಕ್ಕೆ ಕಲರ್ಫುಲ್ ಆಗಿರುತ್ತೆ. ಗಾರ್ಡನ್ಗೂ ಕೂಡ ಒಂದು ಹೊಸ ಒಳ್ಳೆ ಲುಕ್ ಕೊಡುತ್ತೆ ಇದು. ಈ ಗಿಡ ನೋಡಿ, ಇದು ಸಿಂಗೋನಿಯಮಲ್ಲಿ ಕೂಡ ಹಾಗೆಯೇ ನನ್ನ ಹತ್ರ 2-3 ವೆರೈಟೀಸ್ ಇದೆ. ಇಲ್ಲೊಂದು ಗಿಡ ಇದೆ ನೋಡಿ. ಹಾಗೆಯೇ ಇದು ದೊಡ್ಡಪತ್ರೆ ಗಿಡ. ಹಾಗೆಯೇ ಇಲ್ಲೊಂದು ಚಿಕ್ಕ ಗಿಡ ನೋಡ್ತಾ ಇದ್ದೀರಲ್ಲ, ಇದೊಂದು ಟೈಪಿನ ಫಿಲೋಡೆಂಡ್ರಾನ್. ಇದು ಒಂದೇ ಗಿಡ ಇರೋದು ನನ್ನ ಹತ್ರ. ಹಾಗೆಯೇ ಎಲ್ಲ ಪಾಟಲ್ಲಿ ಕೂಡ ಒಂದೊಂದರಲ್ಲಿ ಕೋಲಿಯಸ್, ಈ ಥರದ್ದು ಮನಿ ಪ್ಲ್ಯಾಂಟ್, ಈ ಥರದ ಗಿಡಗಳನ್ನು ಹಾಕಿಟ್ಟಿದ್ದೀನಿ. ಇಲ್ಲೊಂದು ನೋಡಿ, ದೊಡ್ಡದಾಗಿದೆ ಕೋಲಿಯಸ್. ಇದನ್ನು ನೀವು ಚಿಕ್ಕ ಕಟ್ಟಿಂಗಿಂದ ಕೂಡ ಹೊಸ ಗಿಡಗಳನ್ನು ಬೆಳೆಸ್ಕೊಳ್ಬೋದು. ಇದೆಲ್ಲ ಸ್ಪೈಡರ್ ಪ್ಲ್ಯಾಂಟ್ಸ್. ಇದು ನೋಡಿ, ಈ ಥರದ್ದೆಲ್ಲ ಚಿಕ್ಕ ಚಿಕ್ಕ ಬೇಬಿ ಪ್ಲ್ಯಾಂಟ್ಸ್ ಬರ್ತಾ ಇದೆಲ್ಲ. ಇದನ್ನು ಸಪ್ರೇಟ್ ಮಾಡಿಬಿಟ್ಟು ನೀವು ಹೊಸ ಗಿಡಗಳನ್ನು ಮಾಡ್ಕೋಬೋದು. ಇದು ಒಂದೆಲಗ ಗಿಡ, ಇದು ಹೈಬ್ರಿಡ್ ವೆರೈಟಿ. ಇದರಲ್ಲಿ ಇನ್ನೊಂದು ನಾಟಿ ವೆರೈಟಿ ಕೂಡ ಇದೆ, ಅದನ್ನು ತೋರಿಸ್ತೀನಿ. ಈ ಕಡೆ ಎಲ್ಲ ನೋಡಿ, ಕರ್ಣಕುಂಡಲ ಗಿಡ ಹಾಕೊಂಡಿದ್ದೀನಿ. ಇದು ಪರ್ಪಲ್ ಕಲರ್. ಇದರಲ್ಲಿ 2-3 ವೆರೈಟಿ ಇದೆ ನೋಡಿ. ಇಲ್ಲೊಂದು ರೆಡ್ ಕಲರ್ದಾಗಿದೆ. ಈ ಗಿಡನ ಬೆಳೆಸೋಕ್ಕೆ ನೀವು ಹೆಚ್ಚೇನು ಕೇರ್ ಕೊಡಬೇಕಾಗಿಲ್ಲ. ಜಸ್ಟ್ ಬೀಜ, ಇದರ ಸೀಡ್ಸನ್ನು ನೀವು ಉದುರಿಸಿ ಬಿಟ್ಟರೆ ಸಾಕು, ಎಲ್ಲ ಕಡೆ ಅದು ಹುಟ್ಕೊಳ್ಳುತ್ತೆ. ನೋಡಿ, ಇಲ್ಲಿ ನೋಡಿ, ಇದು ಯಾವುದು ಕೂಡ ನಾನು ಗಿಡವನ್ನು ನೆಟ್ಟು ಬೆಳೆಸಿದಲ್ಲ, ಸುಮ್ಮನೆ ಹಾಗೆ ಅದರಲ್ಲಿ ಇದ್ದಂಥ ಸೀಡ್ಸನ್ನು ಹಾಗೆ ಸ್ಪ್ರೆಡ್ ಎಲ್ಲ ಹರಡಿ ಬಿಟ್ಟಿದೆ, ಅದರಿಂದಾಗಿ ಆಗಿರುವಂಥದ್ದು. ಇದು ನೋಡಿ, ರೋಸ್, ಇದು ಬಟನ್ ರೋಸ್, ಪೀಚ್ ಕಲರ್. ಇದು ತುಂಬ ಚೆನ್ನಾಗಿದೆ. ಈ ಗಿಡ ಕೂಡ ಹಾಗೆಯೇ, ಇದರ ಮದರ್ ಪ್ಲಾಂಟ್ ಸತ್ತೋಗಿದೆ, ಚಿಕ್ಕ ಕಟ್ಟಿಂಗಿಂದ ಹಾಕಿ ಬೆಳೆಸಿರುವಂಥದ್ದು. ಇದನ್ನು ಎಸ್ಪೆಷಲಿ ರೋಸ್ ಗಿಡಗಳನ್ನೆಲ್ಲ ಸರ್ವೈವ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನೋಡಿ, ಇದು ವೈಟ್ ಕಲರ್ ದಾಸವಾಳ ಗಿಡ. ಇದರಲ್ಲಿ ಇನ್ನೊಂದು ಇದೆ ನೋಡಿ, ಪಿಂಕ್ ಕಲರ್ದು ಕೂಡ ಇದೆ, ತೋರಿಸ್ತೀನಿ ಅದು ಆಮೇಲೆ. ಎಲ್ಲ ನೋಡಿ, ಹೊಸ ಹೊಸ ಮಗುಗಳು ಕೂಡ ಬಿಡ್ತಾ ಇದೆ. ಇದೆಲ್ಲ ಆಮೇಲೆ ಮಳೆ ಬಂದಮೇಲೆ ಹೊಸದಾಗಿ ಚಿಗುರ್ತಾ ಇರುವಂಥದ್ದು. ಈಗ ಇದು ನೋಡಿ, ಪಿಂಕ್ ಕಲರ್ದು, ಬೇಬಿ ಪಿಂಕ್ ಕಲರ್. ಇದು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಇದು ಆರೆಂಜ್, ಅಂದರೆ ಆರೆಂಜ್ ಮತ್ತು ರೆಡ್ ಕಲರ್ ಮಿಕ್ಸ್ ಅಂತ ಹೇಳ್ಬೋದು. ನನ್ನ ಹತ್ರ ದಾಸವಾಳದಲ್ಲಿ ಎಷ್ಟೊಂದು ತುಂಬ ವೆರೈಟೀಸ್ ಇದೆ. ಈ ಆರೆಂಜ್ ಕಲರ್ದಲ್ಲೇ ಡಿಫ್ರೆಂಟಾಗಿ ಒಂದು 4-5 ವೆರೈಟೀಸ್ ಇದೆ. ಗಿಡಗಳನ್ನು ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಇದು ನೋಡಿ, ಇದೊಂದು ಯೆಲ್ಲೋ ಕಲರ್. ಇದರಲ್ಲೂ ಕೂಡ ಹಾಗೇನೆ ಒಂದು 2-3 ವೆರೈಟೀಸ್ ಇದೆ. ಒಂದು ಸ್ವಲ್ಪ ಮೈನರ್ ಚೇಂಜಸ್ ಇರುತ್ತೆ. ಕೆಲವುದಕ್ಕೆ ರೆಡ್ ಕಲರ್, ಮಧ್ಯದಲ್ಲಿ ರೆಡ್ ಕಲರ್ ಬರುತ್ತೆ, ಹಾಗೆಯೇ ಡ್ಯೂಯಲ್ ಶೇಡಲ್ಲಿ ಬರುತ್ತೆ. ಆ ಥರ ಮೈನರ್ ಡಿಫ್ರೆನ್ಸ್ ಇರುವಂಥದ್ದು ಒಂದೇ ಕಲರಲ್ಲಿ. ಇದು ನೋಡಿ, ರೆಡ್ ಕಲರ್, ಇದು ಡಬಲ್ ಪೆಟಲ್. ಇವಾಗಂತೂ ಡಬಲ್ ಪೆಟಲ್ ದಾಸವಾಳ ಗಿಡಗಳು ಸಿಗೋದು ತುಂಬಾ ಕಷ್ಟ. ಎಲ್ಲ ಕಡೆಯೂ ಜಾಸ್ತಿ ಒಂದು ಸಿಂಗಲ್ ಪೆಟಲೇ ಬರ್ತಾ ಇದೆ ನೋಡಿ. ಇದು ಪರ್ಪಲ್ ಕಲರ್ ದಾಸವಾಳ ಗಿಡ. ಹಾಗೆಯೇ ನಾನು ಹೇಳಿದ್ನಲ್ಲ, ಇದು ನಾಟಿ ಒಂದೆಲಗ. ಇದು ತುಂಬ ಒಳ್ಳೆಯದು, ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು. ಹಾಗೆಯೇ ಮೆಮೊರಿ ಪವರನ್ನು ಮಕ್ಕಳಿಗೆ ಕೊಟ್ಟರೆ ಮೆಮೊರಿ ಪವರನ್ನು ಕೂಡ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಇದು ಕೂಡ ಇದನ್ನು ಚಟ್ನಿ ಕೂಡ ಮಾಡ್ಬೋದು. ಹಾಗೆಯೇ ಇದರ ರಸವನ್ನು ನೀವು ಮಕ್ಕಳಿಗೆ ಕೊಟ್ಟರೆ ತುಂಬ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಇಲ್ಲೊಂದು ನೋಡಿ, ಇದೊಂದು ಆರೆಂಜ್ ಕಲರ್. ಮಧ್ಯದಲ್ಲಿ ನೋಡಿ ರೆಡ್ ಕಲರ್ ಇದೆ. ಹಾಗೆಯೇ ಸ್ವಲ್ಪ ಡಿಫ್ರೆನ್ಸ್ ಇದೆ. ಸೇಮ್ ಕಲರ್,
ಒಂದಷ್ಟು ದಾಸವಾಳ ಗಿಡಗಳಿದೆ. ನಿತ್ಯ ಪುಷ್ಪ ಗಿಡದಲ್ಲಿ ಯಾವಾಗಲೂ ಹೂವು ಆಗ್ತಾ ಇರುತ್ತೆ. ಅದನ್ನು ನಾನು ಡೈಲಿ ತೋರ್ಸೋಕೆ ಹೋಗಲ್ಲ, ಯಾಕಂದರೆ ಬರೀ ನನ್ನ ಗಾರ್ಡನಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಗಿಡಗಳು ಜಾಸ್ತಿ ಇರೋದಂದರೆ ನಿತ್ಯ ಪುಷ್ಪ ಗಿಡನೇ. ಇದು ನೋಡಿ ಜೇರೇನಿಯಂ ಕೂಡ ಹಾಗೇನೆ ಎಲ್ಲ ಟೈಮ್ ಹೂವಾಗುವಂಥ ಒಂದು ಗಿಡ. ಇದು ವೈಟ್ ಕಲರ್ ದಾಸವಾಳ. ಇದೆಲ್ಲ ಸಿಂಗಲ್ ಲೇಯರ್ ಇತ್ತು ನೋಡಿ. ಇದು ಮೊಗ್ಗುಗಳು ಹಾಗೆ ಚೆನ್ನಾಗಿ ಬಿಡ್ತಾ ಇದೆ. ಕಟ್ಟಿಂಗ್ ಮಾಡಿದ್ದೆ ನಾನು ಕಟ್ಟಿಂಗ್ ಮಾಡಿ ಆದಮೇಲೆ, ಅಂದರೆ ಮಳೆ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ನಾವು ಕಟ್ಟಿಂಗ್ ಮಾಡಿದರೆ ಮಳೆ ಬಿದ್ದ ತಕ್ಷಣ ಚಿಗುರಿ ಕೂಡ ಚೆನ್ನಾಗಿ ಹೂಗಳು ಕೂಡ ಚೆನ್ನಾಗಿ ಬಿಡುತ್ತೆ. ಹಾಗೆಯೇ ನಾವು ಮಳೆಗಾಲದ ಟೈಮಲ್ಲಿ ಜಾಸ್ತಿ ಫರ್ಟಿಲೈಸರ್ ಕೊಡಬೇಕಾದ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ನ್ಯಾಚುರಲ್ ಮಳೆ ನೀರಿನಿಂದಲೇ ಅದಕ್ಕೆ ಬೇಕಾದಂಥ ಪೋಷಕಾಂಶಗಳೆಲ್ಲ ಸಿಗುತ್ತೆ. ಆದ ಕಾರಣ ಇನ್ನೊಂದೇನೆಂದರೆ ನಾವು ಜಾಸ್ತಿ ಫರ್ಟಿಲೈಸರ್ ಕೊಟ್ಟರೆ ಅದು ವೇಸ್ಟ್ ಕೂಡ, ನೀರಲ್ಲೆಲ್ಲ ತೊಳ್ಕೊಂಡು ಹೋಗುತ್ತೆ. ಇದು ನೋಡಿ, ಇದರಲ್ಲಿ 2 ಗಿಡಗಳಿದೆ ಹಸಿಮೆಣಸಿನ್ಕಾಯಿದು. ಬಟ್ ಎಲ್ಲ ಫುಲ್ಲು ಬಿಟ್ಕೊಂಡಿದೆ ನೋಡಿ, ಎಷ್ಟೊಂದು ಹಸಿಮೆಣಸಿನ್ಕಾಯಿ ಆಗಿದೆ ಅಂತ. ನಾನೆಲ್ಲ ಕಟ್ ಮಾಡಿದೆ, ಹಾಗೆಯೇ ಎಲ್ಲ ಹಣ್ಣಾಗಿ ಹೋಗಿದೆ. ಬಟ್ ಇವಾಗ ಮಳೆಗಾಲ ಅದನ್ನು ಕಟ್ ಮಾಡಿ ಒಣಗಿಸ್ಕೋ ಕೂಡ ಆಗಲ್ಲ. ಒಂದಷ್ಟು ಒಣಗಿಸಿ ಇಟ್ಕೊಂಡಿದ್ದೆ. ಇದು ತುಂಬ ಖಾರ ಇದೆ, ಅದರಿಂದ 1-2 ಈ ಥರ ಜಾಸ್ತಿ, ಮ್ಯಾಕ್ಸಿಮಮ್ ಅಂದರೆ 4 ಎಟ್ ಎ ಟೈಮ್ ನಾವೇನಾದರೂ ಪಲ್ಯ ಮಾಡುವಾಗ 3-4 ಯೂಸ್ ಮಾಡ್ಬೋದು, ಅದಕ್ಕಿಂತ ಜಾಸ್ತಿ ಯೂಸ್ ಮಾಡೋಕ್ಕಾಗಲ್ಲ. ಆದ ಕಾರಣ ನೋಡಿ ಎಲ್ಲ ಹಾಗೆ ಬಿಟ್ಟಿದ್ದೀನಿ ಗಿಡದಲ್ಲೇ. ಫುಲ್ಲಿ ಆರ್ಗಾನಿಕ್ ಆಗಿ, ನಾನು ಯಾವುದೇ ಥರದ ಕೆಮಿಕಲ್ ಫರ್ಟಿಲೈಸರ್ ಎಸ್ಪೆಷಲಿ ನಾನು ಇಂಥ ಗಿಡಗಳಿಗಂತೂ ಕೊಡೋದೇ ಇಲ್ಲ. ದನದ ಸೆಗಣಿ ಅಥವಾ ಮನೆಯಲ್ಲಿ ಮಾಡಿದಂಥ ಕಾಂಪೋಸ್ಟ್ ಈ ಥರದನ್ನು ಹಾಕ್ತೀನಿ. ಇದು ನೋಡಿ ಅರಶಿನ ಗಿಡ. ಇದು ಅರಶಿನದ ಎಲೆ ನೋಡಿ, ಚಿಕ್ಕದಾಗಿದೆ. ಇದು ಟರ್ಮರಿಕ್ ಹಾಕಿದ್ದೆ, ಇವಾಗ ಚೆನ್ನಾಗಿ ಬರ್ತಾ ಇದೆ. ಈ ಮಳೆಗಾಲದ ಟೈಮಲ್ಲಿ ಇದರ ಎಲೆಗಳು ಮೇಲೆ ಬರುವುದು. ಇದು ಹಾಗೆಯೇ ನೋಡಿ ವಾಟರ್ ಹೈಸಿನತ್. ಇದರಲ್ಲಿ ಯಾವಾಗಲೂ ಹೂವು ಆಗ್ತಾ ಇರುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಇಲ್ಲೊಂದು ನೋಡಿ ತಾವರೆ ಹೂವು ಆಗಿದೆ, ಇದರಲ್ಲಿ ಕೂಡ ಹೂವು ಆಗ್ತಾ ಇರುತ್ತೆ. ಹಾಗೆಯೇ ಇದು ಕೋಳಿ ಜುಟ್ಟು ಹೂವಿನ ಗಿಡ ನೋಡಿ, ಇದರ ಸೀಡ್ಸ್ ಇದೆ ನೋಡಿ, ಅದನ್ನು ಎತ್ತಿಟ್ಕೊಡ್ಬೇಕು. ಹಾಗೆಯೇ ಇದು ಜೀನಿಯಾ. ಈ ಗಿಡ ಒಣಗಿದ ಮೇಲೆ ಎಲ್ಲ ಕಿತ್ತು ಹೊಸ ಗಿಡಗಳನ್ನು ಹಾಕ್ಕೊಳ್ತೀನಿ. ಹಾಗೆಯೇ ದಾಳಿಂಬೆ ಗಿಡದಲ್ಲಿ ನೋಡೋಣ. ದಾಳಿಂಬೆ ಗಿಡದಲ್ಲಿ 3 ಕಾಯಿಯಾಗಿದೆ. ಇದು ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದೆ. ಇವಾಗ ಚೆನ್ನಾಗಿ ಬಲ್ತಿದೆ ಇದನ್ನು ಇವಾಗ ಹಾರ್ವೆಸ್ಟ್ ಮಾಡೋಕ್ಕೆ ರೆಡಿ ಆಗಿದೆ. ಇಲ್ಲಿ ನೋಡಿ 12 ಬಿಟ್ಟಿದೆ. ಇದು ತುಂಬ ಚಿಕ್ಕದು. ಹೂಗಳೆಲ್ಲ ಬಿಡ್ತಾ ಇರುತ್ತೆ, ಆದರೆ ಯಾವುದು ಹೂ ಅದು ಕಾಯಿ ಆಗ್ತಾ ಇಲ್ಲ, ನಿಲ್ತಾ ಇಲ್ಲ. ನೋಡಿ ಇಲ್ಲೊಂದಾಗಿದೆ, ಇದು ಕೂಡ ಹಾಗೆಯೇ. ಇದು ಈ ಥರ ಆದರೆ ಪರವಾಗಿಲ್ಲ, ಅದು ಉಳಿಯುತ್ತೆ ಅಂತ ಅರ್ಥ. ಇಲ್ಲಿ ನೋಡಿ ಒಂದು ಸ್ವಲ್ಪ ಬದನೆ ಗಿಡ ಆಗಿದೆ, ಎಲ್ಲ ಬೀಜ ಹಾಕಿದ್ದೆ, ಇವಾಗಷ್ಟೇ ಹಾಕಿರೋದು. ಇದರಲ್ಲಿ ಒಂದಷ್ಟು ದೊಡ್ಡ ಗಿಡಗಳನ್ನು ನಾನು ಸಪ್ರೇಟಾಗಿ ನೆಟ್ಟಿದ್ದೀನಿ ನೋಡಿ. ಇಲ್ಲೊಂದು ಗಿಡ ಇದೆ. ಹಾಗೆಯೇ ಇವಾಗ ಮಳೆ ಸ್ಟಾರ್ಟ್ ಆಗಿರೋ ಕಾರಣ ನಾನೆಲ್ಲ ಗಿಡಗಳನ್ನು, ಅಂದರೆ ಮೇಲೆ ವಾಟರ್ ಟ್ಯಾಂಕ್ ಇದೆಯಲ್ಲ ಅಲ್ಲಿ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ನೋಡಿ, ಇಲ್ಲಿ ಈ ಥರ ಹೋಗಬೇಕು. ಇಲ್ಲಿ ಹೋಗೋದಕ್ಕೆ ಸ್ವಲ್ಪ ಕಷ್ಟನೇ. ಈ ಥರದ ಸ್ಮಾಲ್ ಸ್ಟೆಪ್ಸ್ ಇರೋದು ಲ್ಯಾಡರು, ಇದರಲ್ಲಿ ಹೋಗಬೇಕು. ಇದೆಲ್ಲ ಜಸ್ಟ್ ನಾನು ಇಲ್ಲಿ ಮೇಲೆ ಇಟ್ಟಿರೋದಂದರೆ ಇವಾಗ ಮಳೆ ಟೈಮಲ್ಲಿ ಸೊ ನೀರು ಹಾಕಬೇಕಾಗಿಲ್ಲ. ಇಲ್ಲಾಂದರೆ ಮೇಲೆ ನೀರು ಕೆಳಗಡೆಯಿಂದ ಎತ್ಕೊಂಡು ಬರಬೇಕು, ತುಂಬಾ ಕಷ್ಟ. ಇದೆಲ್ಲ ನೋಡಿ ಬದನೆ ಗಿಡ. ಹಾಗೆಯೇ ಇದರಲ್ಲಿ ಹರಿವೆ ಬೀಜ ಕೂಡ ಹಾಕಿದೆ, ಅದು ಕೂಡ ಹುಟ್ಕೊಂಡಿದೆ. ಇದು ಮೆಂತ್ಯ ಸೊಪ್ಪಿನ ಗಿಡ ನೋಡಿ, ಇದನ್ನು ಕೂಡ ಲಾಸ್ಟ್ ಟೈಮ್ ಹಾರ್ವೆಸ್ಟ್ ಮಾಡಿದೆ, ತುಂಬ ಸೊಪ್ಪು ಸಿಕ್ತು ನೋಡಿ. ಇದೆಲ್ಲ ಬದನೆ ಗಿಡ ಹಾಕಿದ್ದೀನಿ. ಇವಾಗ ರೀಸೆಂಟಾಗಿ ಹಾಕಿರೋವಂಥದ್ದು 1 ವೀಕ್ ಆಯ್ತು ಅಷ್ಟೇ. ಇವಾಗ ಮಳೆಗಾಲದ ಟೈಮಲ್ಲಿ ಜಾಸ್ತಿ ನೀರು ಹಾಕಬೇಕಾಗಿಲ್ಲ ಅಲ್ಲ, ಒಂದು ಮಗ್ಗಲ್ಲಿ ಹಾಕಿದರೆ ಸಾಕಾಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಇಟ್ಟಿದ್ದೀನಿ. ಬೇಸಿಗೆಗಾಲದ ಟೈಮಲ್ಲಂತೂ ಇಲ್ಲಿ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ನೋಡಿ. ಇದೇನಿದು ಗಿಡ ಬಸಳೆ ಅಂತಾರೆ, ಅದು ಕೂಡ ಗಿಡ ಹಾಕಿದ್ದೀನಿ ಇವಾಗ. ಇದು ಕೂಡ ಹಾಗೆಯೇ ಚೆನ್ನಾಗಿ ಬರುತ್ತೆ, ಬೇಗ ಗ್ರೋತ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಗಾರ್ಡನಿಂಗ್.